ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಹಾಗೂ ಕಂಟಿನ್ಯೂ ಆಗಿ ನನ್ನ ವಿಡಿಯೋವನ್ನು ಯಾರು ನೋಡ್ಕೊಂಡು ಬರ್ತಾ ಇದ್ದೀರಾ, ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಿ, ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನ್ನ ಇವತ್ತಿನ ವಿಡಿಯೋದಲ್ಲಿ ಗೋಮೂತ್ರವನ್ನು ಹೇಗೆ ಹಾಕಬೇಕು, ಎಷ್ಟು ಹಾಕಬೇಕು, ಹಾಕ್ಬೋದೋ ಬೇಡವಾ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೂ ನನ್ನ ಹೂವು ಇವತ್ತು ಎಷ್ಟಿತ್ತು ಅಂತ ಹೇಳೋದಾದರೆ, ಒಂದಟ್ಟೆ ಹೂವಿತ್ತು. ಹಾಗೂ ಇನ್ನೂ ಒಂದೂವರೆ ಚೆಂಡು ಹೂವು ಉಳ್ಕೊಂಡಿದೆ. ಯಾಕಂತ ಹೇಳಿದರೆ ಮಾರ್ನಿಂಗ್ ಹೂವಿದ ಗಾತ್ರ ಚಿಕ್ಕದಿದ್ದ ಕಾರಣ ಬೇಗ ಹೂ ತೆಗೆಯಲು ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಹೂಗಳು ಉಳ್ಕೊಂಡಿದೆ. ಹಾಗಾಗಿ ಬೇರೆ ಏನಿಲ್ಲ, ಹೂಗಳು ಎಷ್ಟು ಸಿಕ್ಕಿದೆ ನೋಡಿ. ಇದನ್ನು ನಾವು ಯಾರಿಗಾದರೂ ಮುಡಿಯೋರಿಗೆ ಕೊಡ್ತೇವೆ, ಇಲ್ಲ ಅಂತ ಹೇಳಿದರೆ ದೇವರಿಗೆ ಹಾಕ್ತೇವೆ. ಇದರಿಂದ ಬೇಜಾರೇನಿಲ್ಲ. ಹಾಗೆ ನಾವು ಇವತ್ತು ಹಿಂಡಿ ನೀರಿನ ಜೊತೆಯಲ್ಲಿ ಗೋಮೂತ್ರವನ್ನು ನಾವು ಮಿಕ್ಸ್ ಮಾಡಿ 3 ದಿನ ಇಟ್ಟು, ಆನಂತರ ನಾವು 200 ಲೀಟರ್ ನೀರಿಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಿಡಗಳ ಬುಡಕ್ಕೆ ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ನಾವು ಒಂದು ಸೆಗಣಿ ನೀರಿಗೆ ಗೋಮೂತ್ರವನ್ನು ಹಾಕಿ ನೆನೆಸಿಟ್ಟಾಗ ಅದೊಂದು ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಇದಾದರೂ 1 ವರ್ಷ ಆದರೂ ನಾವು ಹಾಕ್ಬೋದು, ತೊಂದರೆ ಇಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಹಿಂಡಿ ನೀರಲ್ಲಿ ಹಾಕಿಟ್ಟರೆ ಮಾತ್ರ 3 ಅಥವಾ 1 ವಾರದೊಳಗೆ ಖಾಲಿ ಮಾಡಬೇಕು, ವಾಸನೆ ಬರ್ತದೆ. ಹಾಗಾಗಿ ಡೈರೆಕ್ಟ್ ಯಾರು ಗೋಮೂತ್ರ ಹಾಕಲಿಕ್ಕೆ ಹೋಗಬೇಡಿ, ಗಿಡಗಳು ಕೆಂಪಾಗಿ ಸುಟ್ಟು ಹೋಗ್ತದೆ. ಇಲ್ಲ ಅಂತ ಹೇಳಿದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಗೋಮೂತ್ರ ಹಾಕಿ ಇಡೀ ನಿಮ್ಮ ಜಾಗದಲ್ಲೆಲ್ಲ ಹಾಕಿದರೆ ಏನೇ ದೋಷ ಇದ್ದರೂ ಕೂಡ ಹೋಗುತ್ತೆ. ಮತ್ತು ಇದನ್ನು ಯಾವುದೇ ಗಾಯ ಆದರೂ ಕೂಡ ಒಂದು ಬೇರಿನಿಂದ ಎಲ್ಲ ಮದ್ದು ಮಾಡುವವರು ಇದನ್ನು ಗೋಮೂತ್ರದಲ್ಲಿ ತೇದು ಹಚ್ತಾರೆ. ಮತ್ತು ಇದನ್ನು ಚಿಕ್ಕ ಮಕ್ಕಳಿಗೆ ಕೂಡ ಕುಡಿಸ್ತಾರೆ. ಹಾಗಾಗಿ ಕೆಲವು ಎಷ್ಟೋ ಪೂಜೆಗಳಿಗೆ, ನಾಗನ ಪೂಜೆ ಆಗಿರ್ಬೋದು, ಆಮೇಲೆ ಗಣಹೋಮ, ಶಾಂತಿ, ಯಾವುದೇ ಆರಾಧನೆ ಮಾಡೋದಾದ್ರೂ ಕೂಡ ಗೋಮೂತ್ರ ಯೂಸ್ ಮಾಡ್ತಾರೆ. ಇದು ಸರ್ವಸಿದ್ಧಿ ಯೋಗ ಅಂತ ಸಹ ಹೇಳ್ಬೋದು. ಯಾಕೆ ಸರ್ವ ರೋಗಗಳಿಗೂ ಸಹ ಆಗ್ತದೆ, ಪೂಜೆಗಳಿಗೂ ಆಗ್ತದೆ, ಎಲ್ಲದಕ್ಕೂ ಆಗ್ತದೆ ಅಂತ ಹೇಳುವಾಗ ಇದೊಂದು ಒಳ್ಳೆ ಇದೆ. ಗೋಮೂತ್ರ ಯಾವತ್ತೂ ಕೆಟ್ಟದಲ್ಲ, ಆದರೆ ನಾವು ಯೂಸ್ ಮಾಡುವ ರೀತಿ ಮಾತ್ರ ಒಳ್ಳೆಯದಾಗಿಯೇ ಇರಬೇಕು. ಹೇಗೇಗೋ ಮಾಡಿದರೂ ಹಾಳಾಗ್ತದೆ. ಹಾಗಾಗಿ ನೋಡಿದ್ರಲ್ಲ, ನನಗೆ ಎಷ್ಟು ಗೊತ್ತುಂಟು ಅಷ್ಟು ಮಾತ್ರ ಹೇಳಿದ್ದೇನೆ, ಗೊತ್ತಿಲ್ಲದಿದ್ದದನ್ನು ನಾನು ಹೇಳುವುದಿಲ್ಲ. ಹಾಗಾಗಿ ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದಿರಿ, ಪಚ್ಚೆ ಪೌಡರ್ ಎಲ್ಲಿ ಸಿಗ್ತದೆ ಅಂಥೇಳಿ. ಪಚ್ಚೆ ಪೌಡರಿಗೆ ಇನ್ನೊಂದು ಹೆಸರೆಂತ ಹೇಳಿದಿರಿ. ನೋಡಿ, ನನಗೆ ಹೆಸರು ಪಚ್ಚೆ ಪೌಡರು ಬ್ಲೂ ಕೂಪರ್ ಅಂತಲೇ ನಾನು ಕೇಳೋದು. ಅದರ ಎಕ್ಸಾಕ್ಟ್ ನೇಮ್ ನಾನು ಹೇಳ್ತಾ ಇಲ್ಲ. ಯಾಕಂತ ಹೇಳಿದರೆ ಎಕ್ಸಾಕ್ಟ್ ನೇಮ್ ಹೇಳಿದರೆ ಅದು ಕೊಡ್ತಾರೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ನಾನು ಆ ಥರ ಕೇಳಿಲ್ಲ. ನಾನು ಕೇಳಿದೆ ಪಚ್ಚೆ ಪೌಡರ್ ಅಂತೇಳಿ, ಮತ್ತು ಬ್ಲೂ ಕೂಪರ್ ಅಂತ ಕೇಳ್ತೇನೆ. ನಿಮಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿದ್ದೇನೆ ಅದರ ನೇಮ್ ಏನಂತೇಳಿ. ಮತ್ತು ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಹಾಗಾಗಿ ನಾನು ಜಾಸ್ತಿ ಏನು ಹೇಳೋದಿಲ್ಲ. ಹಾಗಾಗಿ ನೀವು ನೋಡಿ, ಫರ್ಟಿಲೈಸರ್ ಶಾಪಲ್ಲಿ ಕೇಳಿ ಕೊಡ್ತಾರೆ. ಮತ್ತು ನೀವು ಎಲ್ಲಿ ಮದ್ದು ತರೋದು ಅಂತ ಹೇಳಿದಿರಿ. ನಾನು ಮೂಡಬೆಲೆಯಲ್ಲಿ ತರೋದು, ಉಡುಪಿಯಿಂದ ಒಳಗಡೆ. ನಿಮ್ಮ ಊರು ಯಾವುದು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮನೆ ಹತ್ತಿರ ಎಲ್ಲಾದರೂ ಫರ್ಟಿಲೈಸರ್ ಶಾಪ್ ಉಂಟಾ ಅಂತ ನೋಡಿ, ಅಲ್ಲಿ ಖಂಡಿತವಾಗಿ ಸಿಗ್ತದೆ. ನೀವು ಮದ್ದು ಎಲ್ಲೂ ತರ್ತೀರಿ, ಅಲ್ಲಿ ನಿಮಗೆ ಪಚ್ಚೆ ಪೌಡರು ಸಿಗ್ತದೆ. ಮತ್ತು ನಾನು ಪಚ್ಚೆ ಪೌಡರನ್ನು ಯಾವುದೇ ರೋಗಗಳಿಗಾಗಿ ಹಾಕುವುದಲ್ಲ. ರೋಗಕ್ಕೆ ಹಾಕ್ತೇನೆ, ಆದರೆ ಕೀಟನಾಶಕವಾಗಿ ಹಾಕುವುದಲ್ಲ ಅದು. ನಾನು ಹೊಸ ಚಿಗುರುಗಾಗಿ ಮತ್ತು ಮಲ್ಲಿಗೆಯಲ್ಲಿ ಮಲ್ಲಿಗೆ ಹೂ ಚಿಕ್ಕದಾದರೆ ಗಾತ್ರ ದೊಡ್ಡದಾಗಲಿಕ್ಕೆ, ಮತ್ತು ಗಿಡ ಕೆಂಪಾದರೆ ಅದು ಹಸಿರಾಗಿ ಬರಲಿಕ್ಕೆ ಪಚ್ಚೆ ಪೌಡರನ್ನು ಹಾಕೋದು, ಬೇರೆ ಯಾವುದು ರೋಗಗಳಿಗಾಗಿ ಹಾಕೋದಲ್ಲ. ಹಾಗಾಗಿ ಇನ್ನೊಬ್ಬರು ನನಗೆ ತಿಳಿಸಿದೆ, ನಿಮ್ಮ ವಿಡಿಯೋದಲ್ಲಿ ತುಂಬ ಅರ್ಥಪೂರ್ಣವಾಗಿ ವಿವರಿಸಿದ್ದೀರಿ ಅಂತ. ಖಂಡಿತವಾಗಿಯೂ ಅರ್ಥಪೂರ್ಣವಾಗಿ ವಿವರಿಸಬೇಕು. ಅರ್ಥ ಆಗಲಿಲ್ಲ ಅಂದರೆ ನೀವು ಇನ್ನೊಮ್ಮೆ ಕೇಳಬೇಕು. ಯಾಕಂತ ಹೇಳಿದರೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನ್ನ ವಿಡಿಯೋಕ್ಕೆ ವ್ಯಾಲ್ಯೂ ಇಲ್ಲ. ನಾವು ಕಂಟೆಂಟಿಗೋಸ್ಕರ, ವ್ಯೂಸ್ಗೋಸ್ಕರ ವಿಡಿಯೋ ಮಾಡಿದರೆ ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗೋದಿಲ್ಲ, ನಮಗೆ ಮಾತ್ರ ಹೆಲ್ಪ್ ಆಗ್ತದೆ. ನನ್ನಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ತುಂಬ ಒಳ್ಳೆಯದು. ನಾವು ಎಷ್ಟು ದಿನ ಬಾಳಿ ಬದುಕ್ತೇವೆ ಅಷ್ಟು ದಿನ ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕು, ಅವರು ಖುಷಿಯಾಗಿರಬೇಕು. ಆವಾಗ ಮಾತ್ರ ನಾವು ಖುಷಿಯಾಗಿದ್ದದ್ದಕ್ಕೆ ಸಾರ್ಥ ಆಗ್ತದೆ. ಇಲ್ಲಾಂದರೆ ನಾವು ಮಾತ್ರ ಖುಷಿಪಟ್ಟರೆ ಬೇರೆಯವರಿಗೆ ಬೇಜಾರಾಗಿದ್ದರೆ ನಮ್ಮಿಂದ ಅದು ಖುಷಿ ಆಗೋದಿಲ್ಲ. ಹಾಗಾಗಿ ಅರ್ಥಪೂರ್ಣವಾಗಿ ಇರಲಿ ಅಂತ ವಿಡಿಯೋ ಮಾಡಿದ್ದೇನೆ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದೇ ನಿಲ್ಲಿಸಬೇಡಿ. ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಹಾಗೆ ನೋಡುವ ಇನ್ನು ನಾಳಿನ ವಿಡಿಯೋದಲ್ಲಿ ಏನೆಲ್ಲ ವಿಡಿಯೋ ಮಾಡ್ತೇನೆ ಅಂಥೇಳಿ. ಏನು ಕಮೆಂಟ್ ಮಾಡ್ತೀರಾ ಅದಕ್ಕೆ ನಾನು ವಿಡಿಯೋ ಮಾಡ್ತೇನೆ. ನೆಕ್ಸ್ಟಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.